ಹೋಮ್ ಸ್ಟೇ ಅಟ್ಯಾಕನ್ನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಮಾಡಿದರು. ಹೋಮ್ ಸ್ಟೇ ಅಟ್ಯಾಕ್ ಆದ ಎರಡು ಮೂರು ದಿವಸದಲ್ಲಿ ಮಂಗಳೂರಿನಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಸಭೆ ನಡೆಯುತ್ತೆ. ಸಭೆಯ ಮುಖ್ಯಸ್ಥರು ಯಾರು ಅಂತಂದರೆ ಎಲ್ಲ ಉದ್ಯಮಿಗಳು. ಆ ಉದ್ಯಮಿಗಳು ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಜೆಂಡಾದಲ್ಲಿ ಚರ್ಚೆ ಮಾಡಿದ್ದೇನು ಅಂತಂದರೆ, ಈ ರೀತಿಯ ದಾಳಿಗಳಾದರೆ ಮಂಗಳೂರಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಯಾರು ಹೂಡಿಕೆಯನ್ನು ಮಾಡ್ತಾರೆ ಮತ್ತು ಮಂಗಳೂರಿನ ಬಿಸ್ನೆಸ್ನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಮಂಗಳೂರಲ್ಲಿ IT-BT ಕಂಪ್ನಿಗಳು ಬರದೇ ಇದ್ದರೆ ಇಲ್ಲಿರುವಂಥ ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಅದೇ ರೀತಿ ಇಲ್ಲಿರುವಂಥ ಹಾಸ್ಪಿಟಾಲಿಟಿ ಉದ್ಯಮಗಳೇನಿದೆ ಅದರ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಅವತ್ತಿನ ಚರ್ಚೆಯ ಮುಖ್ಯ ಅಜೆಂಡಾ ಆಗಿತ್ತು. ಮಂಗಳೂರಲ್ಲಿ ಎಷ್ಟು ಮಾರಲ್ ಪೊಲೀಸಿಂಗ್ಗಳಾಗಿದೆ ಅನ್ನುವಂಥನ್ನ ಪಟ್ಟಿ ತೆಗೆದರೆ ಮಂಗಳೂರಲ್ಲಿ ಹೆಚ್ಚಿನ ಮಾರಲ್ ಪೊಲೀಸಿಂಗ್ ನಡೆದಿರುವಂಥದ್ದೇ ಮಂಗಳೂರಲ್ಲಿದ್ದಂಥ ಸಣ್ಣ ಪುಟ್ಟ ಐ ಟಿ ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಯುವತಿಯರ ಮೇಲೆ. ಬಜರಂಗ ದಳದವ್ರನ್ನ ಹೊಡೆತ ಪೆಟ್ಟು ಕೊಟ್ಟಂತ ಅಲ್ಲಿ ದಾಳಿ ಮಾಡಿದಂಥ ಬಜರಂಗ ದಳದವ್ರು ಯಾರಿದ್ದಾರೆ ಅವರನ್ನು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರಿಗೆ ಟೀ ಕಾಫಿಯನ್ನು ಕೊಟ್ಟು ಸತ್ಕರಿಸಿ ಅವರನ್ನು ಕಳಿಸಿದರು. ಈ ರೀತಿಯ ಪರಿಸ್ಥಿತಿಯಲ್ಲಿ ಮಂಗಳೂರಲ್ಲಿ ಹಿಂದುತ್ವ ಕೋಮುವಾದ ಈ ರೀತಿ ಗಟ್ಟಿಯಾಗಿ ಬೇರೂರಿದೆ. ಅಲ್ಲಿನ ಆಡಳಿತ, ಅಲ್ಲಿನ ಪೊಲೀಸ್ ಇಲಾಖೆ, ಅಲ್ಲಿನ ಸಂಘಟನೆಗಳು ಎಲ್ಲವೂ ಕೂಡ ಕೇಸರೀಕರಣಗೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿ IT ಕಂಪನಿಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಹೋಮ್ ಸ್ಟೇ ಅಟ್ಯಾಕ್ ನಡೆದಿರುವಂಥದ್ದು ಕೂಡ ಅಲ್ಲಿದ್ದಂಥ ಯುವಕ ಯುವತಿ ಯಾರಿದ್ದಾರೆ ಅವರು ಅದರಲ್ಲಿ ಕೆಲವರು IT ಉದ್ಯೋಗಿಗಳಾಗಿದ್ದರು. ಆನಂತರ ಅಮ್ನೇಷ್ಯಾ ಪಬ್ ದಾಳಿಯನ್ನು ನಡೆಯಿತು. ಅಮ್ನೇಷ್ಯಾ ಪಬ್ ದಾಳಿಯಲ್ಲೂ ಕೂಡ ಹಲವು ಹುಡುಗಿಯರು IT ಉದ್ಯೋಗಿಗಳಾಗಿದ್ದರು. ಈ ರೀತಿ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ IT ಉದ್ಯಮ ಬರಬಾರ್ದು, IT ಉದ್ಯಮ ಬಂದರೆ ಅಲ್ಲಿ ಭಾರತೀಯ ಸಂಸ್ಕೃತಿ ನಾಶ ಆಗುತ್ತೆ, ಭಾರತೀಯ ಸಂಸ್ಕೃತಿ ನಾಶ ಆದರೆ ಹಿಂದುತ್ವ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಆ ಪ್ರೊಪಗಾಂಡವನ್ನು ಅಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗ್ತದೆ. ಕೋಮುವಾದದ ಕಾರಣಕ್ಕಾಗಿ ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ, IT-BT ಕಂಪನಿಗಳು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇಲ್ಲ ಅಂತೇಳಿ IT-BT ಸಚಿವರಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದೇನಿದೆ ಇವತ್ತು ವಿವಾದ ಆಗಿದೆ. ಅಂದರೆ BJP ಅವರು ಅದನ್ನು ನಿರಾಕರಿಸ್ತಿದ್ದಾರೆ. ಇಲ್ಲ, ಮಂಗಳೂರಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ, ನೀವು ಮೊದಲು ನಿಮ್ಮ ಕಲಬುರಗಿಯನ್ನು ನೋಡಿಕೊಳ್ಳಿ, ಆನಂತರ ಮಂಗಳೂರಿನ ಬಗ್ಗೆ ಮಾತಾಡಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ BJPಯ MLAಗಳು, MPಗಳು ಜೊತೆಗೆ BJP ರಾಜ್ಯಾಧ್ಯಕ್ಷರು ಇವತ್ತು ಹೇಳ್ತಾ ಇದ್ದಾರೆ. ಆದರೆ ಮಂಗಳೂರಿನಲ್ಲಿ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮಂಗಳೂರಲ್ಲಿ ಕಳೆದ ಒಂದು 20 ವರ್ಷಗಳಿಂದ ನಾನು ನೋಡಿದ ರೀತಿಯಲ್ಲಿ 20 ವರ್ಷಗಳಿಂದ ಮಂಗಳೂರಿನ ಉದ್ಯಮಿಗಳ ಅದು ಎಲ್ಲ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಉದ್ಯಮಿಗಳ ಆಗ್ರಹ ಇರುವಂಥದ್ದು ಒಂದೇ, ಅದು ಪ್ರತಿ ಕೋಮುಗಲಭೆಯಾದಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಉದ್ಯಮಿಗಳು ಒಂದೊಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯ ಮುಖ್ಯ ಅಜೆಂಡಾ ಏನು ಅಂತಂದರೆ, ಕೋಮುವಾದದ ಹಿನ್ನೆಲೆಯಲ್ಲಿ, ಕೋಮು ಗಲಭೆಗಳ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಬಂಡವಾಳ ಹೂಡಿಕೆಗಳು ವಾಪಸ್ ಹೋಗ್ತಾ ಇದೆ ಮತ್ತು ಬಂಡವಾಳ ಹೂಡಿಕೆ ಮಾಡಿದಂತಹ ಮಂಗಳೂರಲ್ಲಿ ಹೂಡಿಕೆ ಮಾಡಿದಂತಹ ಬಿಸ್ನೆಸ್ ಯಾವ ರೀತಿ ಲಾಸ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಬಂಡವಾಳ ಹೂಡಿಕೆಯ ಕುಸಿತ ಯಾವ ರೀತಿ ಇದೆ ಅನ್ನುವಂಥದ್ರ ಚರ್ಚೆಯೇ ಉದ್ಯಮಿಗಳ ಪ್ರಧಾನ ಅಜೆಂಡಾ ಆಗಿರುತ್ತೆ. ಈಗ ಮಂಗಳೂರಲ್ಲಿ 2012ರಲ್ಲಿ ಹೋಮ್ ಸ್ಟೇ ಅಟ್ಯಾಕ್ ನಡೆಯಿತು. ಹೋಮ್ ಸ್ಟೇ ಅಟ್ಯಾಕನ್ನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಮಾಡಿದರು. ಹೋಮ್ ಸ್ಟೇ ಅಟ್ಯಾಕ್ ಆದ ಎರಡು ಮೂರು ದಿವಸದಲ್ಲಿ ಮಂಗಳೂರಿನಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಸಭೆ ನಡೆಯುತ್ತೆ. ಸಭೆಯ ಮುಖ್ಯಸ್ಥರು ಯಾರು ಅಂತಂದರೆ ಎಲ್ಲ ಉದ್ಯಮಿಗಳು. ಆ ಉದ್ಯಮಿಗಳು ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಜೆಂಡಾದಲ್ಲಿ ಚರ್ಚೆ ಮಾಡಿದ್ದೇನು ಅಂತಂದರೆ, ಈ ರೀತಿಯ ದಾಳಿಗಳಾದರೆ ಮಂಗಳೂರಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಯಾರು ಹೂಡಿಕೆಯನ್ನು ಮಾಡ್ತಾರೆ ಮತ್ತು ಮಂಗಳೂರಿನ ಬಿಸ್ನೆಸ್ನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಮಂಗಳೂರಲ್ಲಿ IT-BT ಕಂಪ್ನಿಗಳು ಬರದೇ ಇದ್ದರೆ ಇಲ್ಲಿರುವಂಥ ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಅದೇ ರೀತಿ ಇಲ್ಲಿರುವಂಥ ಹಾಸ್ಪಿಟಾಲಿಟಿ ಉದ್ಯಮಗಳೇನಿದೆ ಅದರ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಅವತ್ತಿನ ಚರ್ಚೆಯ ಮುಖ್ಯ ಅಜೆಂಡಾ ಆಗಿತ್ತು. ಅದೆಲ್ಲ ಇರಲಿ, ಕಳೆದ ಬಾರಿ 2025ರಲ್ಲಿ ಮಂಗಳೂರಲ್ಲಿ ಒಂದಷ್ಟು ಗಲಭೆಗಳಾದವು. ಮಂಗಳೂರಲ್ಲಿ 2025ರಲ್ಲಿ ಸರಣಿ ಕೊಲೆಗಳು ನಡೆದು, ಆ ಸರಣಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಮಂಗಳೂರಿನ ತಾಜ್ ವಿವಂತ ಹೋಟೆಲ್ 2025ರಲ್ಲಿ 6ನೇ ತಿಂಗಳಲ್ಲಿ ತಾಜ್ ವಿವಂತ ಹೋಟೆಲ್ನಲ್ಲಿ KCCIನವರು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇವರು ಒಂದು ಸಭೆಯನ್ನು ಆಯೋಜಿಸ್ತಾರೆ. ಅವ್ರದ್ದೇ ಇಂಟರ್ನಲ್ ಆದಂಥ ಒಂದು ಸಭೆಯನ್ನು ಆಯೋಜನೆಯನ್ನು ಮಾಡ್ತಾರೆ. ಆ KCCIಯಲ್ಲಿ ಏನು ಚರ್ಚೆ ಆಗುತ್ತೆ ಅಂತಂದರೆ, ಮಂಗಳೂರಲ್ಲಿ ಈ ರೀತಿ ಕೋಮುಗಲಭೆಗಳಾದರೆ ಇಲ್ಲಿನ ಬಿಸ್ನೆಸ್ನ ಪರಿಸ್ಥಿತಿ ಏನು, ಇಲ್ಲಿನ ಉದ್ಯಮದ ಪರಿಸ್ಥಿತಿ ಏನು, ನಾವು ಹೂಡಿಕೆ ಮಾಡಿದ ಹಣ ವಾಪಸ್ ಬರುವುದು ಹೇಗೆ, ಇಲ್ಲಿ IT-BT ಕಂಪನಿಗಳು ಬರುವುದು ಹೇಗೆ ಅನ್ನುವಂಥದ್ದೇ ಮೊನ್ನೆ ಒಂದು 5-6 ತಿಂಗಳ ಹಿಂದೆ 7-8 ತಿಂಗಳ ಹಿಂದೆ 2025ರ 6ನೇ ತಿಂಗಳಲ್ಲಿ ಹೋಟೆಲ್ ತಾಜ್ ವಿವಂತದಲ್ಲಿ ಸಭೆಯನ್ನು ನಡೆಸ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ IT ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಮಾತನ್ನು ಹೇಳಿರುವಂಥದ್ದು, ಬಂಡವಾಳ ಹೂಡಿಕೆ ಕರಾವಳಿಯಲ್ಲಿ ಕೋಮುವಾದ ಕಾರಣಕ್ಕಾಗಿ ಹಿಂದೆ ಹೋಗ್ತಾ ಇದೆ, ಅಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ನಾವು ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಮಂಗಳೂರಲ್ಲಿ ಎಷ್ಟು ಮಾರಲ್ ಪೊಲೀಸಿಂಗ್ಗಳಾಗಿದೆ ಅನ್ನುವಂಥನ್ನ ಪಟ್ಟಿ ತೆಗೆದರೆ ಮಂಗಳೂರಲ್ಲಿ ಹೆಚ್ಚಿನ ಮಾರಲ್ ಪೊಲೀಸಿಂಗ್ ನಡೆದಿರುವಂಥದ್ದೇ ಮಂಗಳೂರಲ್ಲಿದ್ದಂಥ ಸಣ್ಣ ಪುಟ್ಟ ಐ ಟಿ ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಯುವತಿಯರ ಮೇಲೆ. ಅಲ್ಲಿ ಮಂಗಳೂರಲ್ಲಿ ಇನ್ಫೋಸಿಸ್ ಇತ್ತು,
ಎಂಫಾಸಿಸ್ ಅಂತ ಇತ್ತು, ಆನಂತರ ಸಣ್ಣ ಸಣ್ಣ IT ಕಂಪನಿಗಳಿದ್ವು. ಇವೆಲ್ಲದರ ಹುಡುಗ ಹುಡುಗಿಯರ ಮೇಲೆ ಅಲ್ಲಿ ಮಾರಲ್ ಪೊಲೀಸಿಂಗ್ ಆಗಿದೆ. ಹಿಂದೆ 2010 ಬಹುಶಃ 2010 ಇರಬೇಕು, ಮಾರ್ಗನ್ ಗೇಟ್ಸಲ್ಲಿ ಎಂಫಾಸಿಸ್ನ ಇಬ್ಬರು ಅಲ್ಲಿನ ಉದ್ಯೋಗಿಗಳು, ಎಂಫಾಸಿಸ್ ಉದ್ಯೋಗಿಗಳು, ಇಂಫೋಸಿಸ್ ಅಲ್ಲ ಎಂಫಾಸಿಸ್ ಅನ್ನುವಂತಹ ಒಂದು IT ಕಂಪನಿಯ ಇಬ್ಬರು ಉದ್ಯೋಗಿಗಳು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಬಜರಂಗ ದಳದವರು ದಾಳಿಯನ್ನು ಮಾಡ್ತಾರೆ. ಬಹುಶಃ 2010-11 ಇರಬೇಕು. ದಾಳಿಯನ್ನು ಮಾಡಿ ಇಬ್ಬರು ಹುಡುಗ ಮತ್ತು ಹುಡುಗಿಯ ಮೇಲೆ ಅತ್ಯಂತ ಕೆಟ್ಟದಾಗಿ ಹೀನಾತಿಹೀನವಾಗಿ ದಾಳಿಯನ್ನು ಮಾಡ್ತಾರೆ. ಅವರ ಮುಖದಲ್ಲೆಲ್ಲ ರಕ್ತ ಬರುತ್ತೆ. ಆನಂತರ ಪೊಲೀಸರಲ್ಲಿಗೆ ಬರ್ತಾರೆ, ಆ ಸ್ಪಾಟಿಗೆ ಬರ್ತಾರೆ. ನಾನು ಆ ಸ್ಪಾಟಿಗೆ ಹೋಗಿರ್ತೀನಿ. ಆನಂತರ ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿದ್ದಂಥ ಬಜರಂಗ ದಳದವ್ರನ್ನ ಅರೆಸ್ಟ್ ಮಾಡದೆ ಈ ಇಬ್ಬರು ಪೆಟ್ಟು ತಿಂದಂತಹ IT ಕಂಪನಿಯ ಉದ್ಯೋಗಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದರು 2011ರಲ್ಲಿ. ಇದು ಆನಂತರ ಬಜರಂಗ ದಳದವ್ರನ್ನ ಪೆಟ್ಟು ಕೊಟ್ಟಂತ ಅಲ್ಲಿ ದಾಳಿ ಮಾಡಿದಂಥ ಬಜರಂಗ ದಳದವ್ರು ಯಾರಿದ್ದಾರೆ ಅವರನ್ನು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರಿಗೆ ಟೀ ಕಾಫಿಯನ್ನು ಕೊಟ್ಟು ಸತ್ಕರಿಸಿ ಅವರನ್ನು ಕಳಿಸಿದರು. ಈ ರೀತಿಯ ಪರಿಸ್ಥಿತಿಯಲ್ಲಿ ಮಂಗಳೂರಲ್ಲಿ ಹಿಂದುತ್ವ ಕೋಮುವಾದ ಈ ರೀತಿ ಗಟ್ಟಿಯಾಗಿ ಬೇರೂರಿದೆ. ಅಲ್ಲಿನ ಆಡಳಿತ, ಅಲ್ಲಿನ ಪೊಲೀಸ್ ಇಲಾಖೆ, ಅಲ್ಲಿನ ಸಂಘಟನೆಗಳು ಎಲ್ಲವೂ ಕೂಡ ಕೇಸರೀಕರಣಗೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿ IT ಕಂಪನಿಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಆನಂತರ ಇತ್ತೀಚೆಗೆ ಅಂದರೆ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಕೂಲೂರಲ್ಲಿ ಒಂದು IT ಕಂಪನಿಯ ಮೇಲೆ ಹಿಂದೂ ಹುಡುಗ ಹುಡುಗಿ ಮೇಲೆ ದಾಳಿ ಆಯಿತು. ಅಲ್ಲೂ ಕೂಡ ನೇರವಾಗಿ IT ಕಂಪನಿಗಳೇ ಒಂದು ಸಣ್ಣ IT ಕಂಪನಿಯೇ ಅಲ್ಲಿ ಹಿಂದುತ್ವ ಸಂಘಟನೆಗಳ ಟಾರ್ಗೆಟ್ ಆಗಿರುವಂಥದ್ದು. ಈ ರೀತಿ IT ಉದ್ಯೋಗಿಗಳ ಮೇಲೆ ಬೀಚ್ಗಳಲ್ಲಿ, ಪಬ್ಗಳಲ್ಲಿ ದಾಳಿಗಳಾಗ್ತವೆ. ಹೋಮ್ ಸ್ಟೇ ಅಟ್ಯಾಕ್ ನಡೆದಿರುವಂಥದ್ದು ಕೂಡ ಅಲ್ಲಿದ್ದಂಥ ಯುವಕ ಯುವತಿ ಯಾರಿದ್ದಾರೆ ಅವರು ಅದರಲ್ಲಿ ಕೆಲವರು IT ಉದ್ಯೋಗಿಗಳಾಗಿದ್ದರು. ಆನಂತರ ಅಮ್ನೇಷ್ಯಾ ಪಬ್ ದಾಳಿಯನ್ನು ನಡೆಯಿತು. ಅಮ್ನೇಷ್ಯಾ ಪಬ್ ದಾಳಿಯಲ್ಲೂ ಕೂಡ ಹಲವು ಹುಡುಗ ಹುಡುಗಿಯರು IT ಉದ್ಯೋಗಿಗಳಾಗಿದ್ದರು. ಈ ರೀತಿ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ IT ಉದ್ಯಮ ಬರಬಾರ್ದು. IT ಉದ್ಯಮ ಬಂದರೆ ಅಲ್ಲಿ ಭಾರತೀಯ ಸಂಸ್ಕೃತಿ ನಾಶ ಆಗುತ್ತೆ, ಭಾರತೀಯ ಸಂಸ್ಕೃತಿ ನಾಶ ಆದರೆ ಹಿಂದುತ್ವ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಆ ಪ್ರೊಪಗಾಂಡವನ್ನು ಅಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗ್ತದೆ. ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂತಂದರೆ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ IT ಉದ್ಯಮ ಬಂದರೆ, ಪ್ರವಾಸೋದ್ಯಮ ಬೆಳೆದರೆ ಅದು ನೇರವಾಗಿ ಅಲ್ಲಿದ್ದಂತಹ ಯಜಮಾನಿಕೆ ಮಾಡುವಂತಹ ಒಂದು ಮೇಲ್ವರ್ಗಗಳೇನಿದೆ ಅದರ ಯಜಮಾನಿಕೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ ರೀತಿಯ ದಾಳಿಗಳು, ಈ ರೀತಿಯ ಕಾರ್ಯಾಚರಣೆಗಳು, ಈ ರೀತಿಯ ಅಜೆಂಡಾಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಏನಿದರ ಹಿನ್ನೆಲೆ ಅಂತಂದರೆ ಕರಾವಳಿಯಲ್ಲಿದ್ದಂತಹ ಒಂದು ಭೂಮಾಲಕ ವರ್ಗ ಅಥವಾ ಒಂದು ಮೇಲ್ವರ್ಗ ಏನಿದೆ ಅದು ಈಗಲೂ ಕೂಡ ಸಾಮಾಜಿಕ ಸಮಾನತೆಯನ್ನು ಈಗಲೂ ಕೂಡ ಒಪ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗಲೂ ಕೂಡ ಅಲ್ಲಿರುವಂಥ ಕಂಬಳ ಇರ್ಬೋದು, ಅಲ್ಲಿರುವಂಥ ಸಾಂಸ್ಕೃತಿಕವಾದಂಥ ಆಚರಣೆಗಳಿರ್ಬೋದು, ಇವುಗಳ ಮೂಲಕ ಅದು ತನ್ನ ಯಜಮಾನಿಕೆಯನ್ನು ಕಾಯ್ದುಕೊಳ್ತಾನೆ ಬರ್ತಾ ಇದೆ. ಆದ್ದರಿಂದ ಅಲ್ಲಿ ಮಂಗಳೂರಲ್ಲಿರುವಂತಹ ಈ ಜಾರಿಯಾದಂಥ ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಅಲ್ಲಿ ಬರ್ತಾ ಇದ್ದಂತಹ ಇಂಡಸ್ಟ್ರಿಗಳಿರ್ಬೋದು, ಅಲ್ಲಿ ಬರ್ತಾ ಇರುವಂಥ SEZ ಇರ್ಬೋದು, ಅಲ್ಲಿರುವಂಥ MRPL ಇರ್ಬೋದು, MCF ಇರ್ಬೋದು, ಅಥವಾ ಅಲ್ಲಿರುವಂಥ ಪೋರ್ಟ್ ಇರ್ಬೋದು, ಅಲ್ಲಿರುವಂಥ ಸಾರಿಗೆ ವ್ಯವಸ್ಥೆಗಳಿರ್ಬೋದು, ಇವೆಲ್ಲದರ ಲಾಭವನ್ನು ಪಡ್ಕೊಂಡು ಹಿಂದುಳಿದ ವರ್ಗ ಮೇಲ್ವರ್ಗಕ್ಕೆ ಸರಿಸಾಟಿಯಾಗಿ ಬೆಳಿಬೇಕಾಗಿತ್ತು. ಅಥವಾ ಹಿಂದುಳಿದ ವರ್ಗ ಮೇಲ್ವರ್ಗ, ಅದು ಬಂಟರಿರ್ಬೋದು, ಬ್ರಾಹ್ಮಣರಿರ್ಬೋದು, ಇವರ ಸರಿಸಮಾನಕ್ಕೆ ಬೆಳೆಯುವಂಥ ಎಲ್ಲ ಅವಕಾಶಗಳು ಕರಾವಳಿಯ ಹಿಂದುಳಿದ ವರ್ಗಗಳಿಗಿದೆ. ಆ ರೀತಿ ಬೆಳೆದಂಥ ಸಂದರ್ಭದಲ್ಲಿ ಆ ರೀತಿ ಬೆಳೆಯುವುದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ಸಂಸ್ಕೃತಿಯ ಹೆಸರಲ್ಲಿ ಈ ರೀತಿಯ ಹಿಂದುಳಿದ ವರ್ಗಗಳನ್ನು ಈ ಕೋಮುಗಲಭೆಗಳಿಗೆ ಬಳಸುವಂಥದ್ದು, ಹಿಂದುಳಿದ ವರ್ಗಗಳನ್ನು ಈ ರೀತಿಯ ಕಾರ್ಯಾಚರಣೆಗಳಿಗೆ, ಯಾವುದು ಮಾರಲ್ ಪೊಲೀಸಿಂಗ್ನ ಕಾರ್ಯಾಚರಣೆಗೆ ಬಳಸುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ RSSನ ಮೇಲ್ವರ್ಗಗಳು ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SEZನಂತಹ ಕಂಪನಿಗಳು ಬಂದರೂ ಕೂಡ, ಅಥವಾ ಆಗಿನ ಶ್ರೀನಿವಾಸ ಮಲ್ಯರಂತಹ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಮಂಗಳೂರಿಗೆ ಪಣಂಬೂರು ಪೋರ್ಟ್ನಂತಹ ಯೋಜನೆಗಳನ್ನು ತಂದರೂ ಕೂಡ ಇವತ್ತು ಕೂಡ ಅಲ್ಲಿನ ಹಿಂದುಳಿದ ವರ್ಗ ಮೇಲ್ವರ್ಗಗಳಿಗೆ ಸರಿಸಮಾನಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತೇಳಿದ್ರೆ ಅಲ್ಲಿನ ಯೋಜನೆಗಳ ಪ್ರಯೋಜನ ಏನಿದೆ ಅದು ಹಿಂದುಳಿದ ವರ್ಗಗಳಿಗೆ ಸಿಗ್ತಾ ಇಲ್ಲ. ಇನ್ನು ಮುಂದೆ ಏನಾದರೂ ಈ ರೀತಿ ಪ್ರವಾಸೋದ್ಯಮ ಮತ್ತು ಈ ರೀತಿ IT ಕಂಪನಿಗಳು ಹೆಚ್ಚೆಚ್ಚು ಕರಾವಳಿಯಲ್ಲಿ ಸ್ಥಾಪನೆಗೊಂಡ್ರೆ ಆಗ ಹಿಂದುಳಿದ ವರ್ಗಗಳು ಮೇಲ್ವರ್ಗಗಳ ಜೊತೆಗೆ ಸರಿಸಮಾನಾಗಿ ನಿಲ್ಬೋದು ಅನ್ನೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ IT ಉದ್ಯಮಗಳು ಮತ್ತು ಪ್ರವಾಸೋದ್ಯಮ ಬೆಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಹಿಂದುತ್ವದ ಅಜೆಂಡಾ ಏನಿದೆ ಅಥವಾ RSSನ ಅಜೆಂಡಾ ಏನಿದೆ ಅದು ಕೆಲಸ ಮಾಡ್ತಾ ಇದೆ. ಇದನ್ನೇ ಪ್ರಿಯಾಂಕಾ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂಥದ್ದು ಕೇವಲ ಅವರ ಮಾತಲ್ಲ, ಅದು IT ಕಂಪನಿಗಳ ಅಹವಾಲು, ಅದು IT ಕಂಪನಿಗಳ ದೂರದು. ಅವರು ಅದರ ಸ್ಪಷ್ಟವಾಗಿ ಹೇಳ್ತಾರೆ,
IT ಕಂಪನಿಗಳಲ್ಲಿ ನಾನು ಹೇಳಿದಂಥ ಸಂದರ್ಭ, ನೀವು ಮಂಗಳೂರಲ್ಲಿ ಹೂಡಿಕೆ ಮಾಡಿ, ಅಲ್ಲಿ ಭೂ ಸಾರಿಗೆ ಇದೆ, ಅಲ್ಲಿ ಜಲ ಸಾರಿಗೆ ಇದೆ, ಅಲ್ಲಿ ವಾಯು ಸಾರಿಗೆ ಇದೆ, ಎಲ್ಲ ರೀತಿಯಲ್ಲೂ IT ಕಂಪನಿಗಳಿಗೆ ಯೋಗ್ಯವಾದಂಥ ಸ್ಥಳ, ಅಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿದರೆ IT ಕಂಪನಿಗಳು ಅಲ್ಲಿ ನಮ್ಮ ಉದ್ಯೋಗಿಗಳಿಗೆ ಏನು ಸೆಕ್ಯೂರಿಟಿ ಇದೆ ಅನ್ನುವಂಥ ಮಾತನ್ನು, ಅಹವಾಲನ್ನು ಅವರು ಹೇಳ್ತಾರೆ ಅನ್ನುವಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ಇದೇ ಮಾತನ್ನು ಅಲ್ಲಿನ IT ಉದ್ಯಮಿಗಳು, ಅಲ್ಲಿರುವಂಥ ಉದ್ಯಮಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಉದ್ಯಮಗಳ ಒಂದು ಒಕ್ಕೂಟದ ರೀತಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳೇ ಇರುವಂತಹ KCCI ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಹೇಳಿದೆ. ಅದ್ರ ಬಗ್ಗೆ ದಾಖಲೆ ಕೂಡ ಇದೆ. ಅವರ ಮೀಟಿಂಗಿನ ಮಿನಿಟ್ಸ್ ಕೂಡ ನನ್ನ ಜೊತೆ ಇದೆ. ಅವತ್ತು 6ನೇ ತಿಂಗಳು 2025ರಲ್ಲಿ ತಾಜ್ ವಿವಾಂತದಲ್ಲಿ ಅವರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋಮು ಗಲಭೆಗಳು ಈ ಹೂಡಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಅದನ್ನು ಹೇಳಿದ್ರು. ಇಲ್ಲಿ ಯಾವುದೇ ವಿವಾದಗಳಿಲ್ಲ. ಪ್ರಿಯಾಂಕ ಖರ್ಗೆ ಅವರು ಹೇಳಿರುವಂಥದ್ದು 100ಕ್ಕೆ 100 ಸತ್ಯ.